ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ನೆಕ್ಸ್ಟ್ 48 ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ನೀವು ಯಾವ ವ್ಯಕ್ತಿ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ದೀರಿ 24/7 ಅಂದರೆ ಹಗಲು ರಾತ್ರಿನೂ ಯೋಚನೆ ಮಾಡ್ತಿದ್ದೀರಿ. 24 ತಾಸು 7 ದಿನ ಇದು ವಾರಡಿ ಯಾರ ಬಗ್ಗೆ ನೀವು ಬಹಳ ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಅಥವಾ ಆ ವ್ಯಕ್ತಿ ನಿಮ್ಮ ತಲೆ ಒಳಗೆ ಅವ್ರು ನಿಮ್ಮ ಜೊತೆಗೆ ಅದಾರೋ ಬಿಟ್ಟಾರೋ ದೂರದಾರ ಯಾರು ಆ ವ್ಯಕ್ತಿದ ನಿಮ್ಮ ಪದೇ ಪದೇ ನೆನಪಾಗ್ತೈತಿ. ಯಾಕೋ ಗೊತ್ತಿಲ್ಲ ಆ ವ್ಯಕ್ತಿ ನನಗೆ ಭಾಳ ನೆನಪಾಗ್ತದ್ರೆ ಅವ್ರದ್ದೇ ಯೋಚನೆ ಮಾಡ್ತದವು ಅಂತ ನಿಮ್ಗೆ ಅನ್ಸಕತ್ತಿತ್ತಂದ್ರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತದಾರ, ಮಾಡಿದ್ರೆ 48 ಅವರ್ಸ್ ಒಳಗೆ ಏನು ಯೋಚನೆ ಮಾಡ್ತಿದಾರೆ ನಿಮ್ಮ ಬಗ್ಗೆ ಅಂತ ಇವತ್ತಿಂದ ರೀಡಿಂಗ್ ನೋಡೋಣ ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟಾರೋ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ನಿಮಗಾಗಿ ಇಲ್ಲಿ ಕನ್ನಡ ಟಾರೋ ರೀಡಿಂಗ್ ತರ್ತದಂದಿ. ನಾನು ರಿಲೇಷನ್ಶಿಪ್ ಟಾರೋ ತರ್ತದನಿ, ಹೀಲಿಂಗ್ ಟಾರೋ ತರ್ತದನಿ, ಗೈಡೆನ್ಸ್ ತರ್ತದನಿ. ಸೊ ನಿಖಿತಾ ಟಾರೋ ರೀಡಿಂಗ್, ಅವೇಕನ್ ಟಾರೋ ವಿತ್ ನಿಖಿತಾ, ಕನ್ನಡ ಟಾರೋ ರೀಡಿಂಗ್ ಇನ್ ಕನ್ನಡ ಅಂತ ನೀವು ಹುಡುಕ್ತಾ ಇದ್ರಿ, ಆನ್ಸರ್ಸ್ ಬೇಕಂದ್ರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ನಿಮ್ಗೆ ಇಲ್ಲೆಲ್ಲನೂ ಸಿಗ್ತಾ ಐತೆ. ಸೊ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ರಿ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲನೂ ಹೇಳ್ತಿರೋ ವಿಷಯಗಳನ್ನ ಎಲ್ಲನೂ ನನಗಾಗಿ ಅಂದರೆ ನಿಮಗಾಗಿ ಅಂತ ಇಂಪೋಸ್ ಮಾಡ್ಕೊಬೇಡ್ರಿ. ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ನಿಮಗೆ ರಿಲೇಟ್ ಆಗಿದ್ದು ಅಷ್ಟು ನೀವು ತೊಗೋಬೇಕು, ಯಾಕಂದ್ರೆ ಜನರಲ್ ರೀಡಿಂಗ್ ಇದೆ. ಸೊ ಓಪನ್ ಮೈಂಡಿಂದ ರೀಡಿಂಗ್ ನೋಡ್ರಿ. ಸೊ ನೆಕ್ಸ್ಟ್ 48 ಅವರ್ಸ್ ನಿಮ್ಮ ವ್ಯಕ್ತಿ ಆ ಒಂದು ವ್ಯಕ್ತಿ ನೀವು ನಿಮ್ಮ ತಲೆ ಒಳಗೆ ಯಾರು ವಿಚಾರ ನಡೆಯಕತ್ತಾವಲ್ಲ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೆಕ್ಸ್ಟ್ 48 ಅವರ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳಿರಿ. ಸೊ ಕಮೆಂಟ್ಸ್ ಒಳಗೆ ಇಲ್ಲಿ ಬಂದಿರೋಂಥ ಎನರ್ಜಿ ಒಳಗೆ ನಿಮ್ಮ ಜೀವನಕ್ಕೆ ಯಾವ ಎನರ್ಜಿ ಬೇಕು, ನಿಮ್ಮದು ಒಂದು ವಿಷಯಗಳು ನಿಮ್ಮ ಜೀವನಕ್ಕೆ ಬೇಕು ಅದನ್ನು ಕಮೆಂಟ್ ಮಾಡಿರಿ. ಸೊ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊತೀರಿ. ಸೈಲೆಂಟ್ ಒಳಗೆ ಅದಿರ ಅನಿಸ್ತೈತಿ ಇಬ್ಬರು ಈಗಲೇ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಕತ್ತಿಲ್ಲ. ಈಗ ಭಾಳ ಜನರಿಗೆ ನಿಮ್ಮದು ಈ ಒಂದು ರಿಲೇಷನ್ಶಿಪ್ಪು ಒಂದು ಸೈಲೆನ್ಸ್ ಝೋನ್ ಒಳಗೆ ಐತಿ. ಈಗ ಸೈಲೆನ್ಸ್ ಝೋನ್ ಒಳಗೆ ಅದಿರ ಅಂತಂದ್ರೆ ನೀವು ಬ್ರೇಕಪ್ ಆಗಿರಿ, ಬಿಟ್ಟು ಹೋಗಿರಿ, ಹಾಗೆಲ್ಲ ಅಲ್ಲ. ನಿಮಗೆ ಕನ್ಫ್ಯೂಷನ್ ಅದಾವು ಕೆಲವೊಬ್ರಿಗೆ, ಎಷ್ಟೋ ಮಂದಿಗೆ ರಿಲೇಷನ್ಶಿಪ್ನಾಗ ಅದಿರಿ, ಎಲ್ಲ ಅದಿರಿ, ಬಟ್ ಸೈಲೆಂಟ್ ಅದಿರಿ. ಸೊ ನೆಕ್ಸ್ಟ್ 48 ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ಕಂಡೀಷ್ನಿಂಗ್, ಥಂಡರ್ ಬೋಲ್ಟ್, ಪಾಸಿಬಿಲಿಟೀಸ್, ಇನ್ನರ್ ವಾಯ್ಸ್ ಆ್ಯಂಡ್ ಫೈಟಿಂಗ್. ಸೊ ಕ್ರಿಯೇಟಿವಿಟಿ ಅದಕ್ಕೆ 1 2 3 4 ಮೇಜರ್ ಅರ್ಕನ ಬಂದು ಇಲ್ಲಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೆಕ್ಸ್ಟ್ 48 ಅವರ್ಸ್ ಅಂತಂದ್ರೆ, ನೀವು ಭಾಳ ಸ್ಟ್ರಾಂಗ್ ಅದಿರಿ ಬಟ್ ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಅಂದರೆ ನೀವು ಅಂದ್ರೆ ಸಾಫ್ಟ್ ನೇಚರ್, ಶಾಯ್ ನೇಚರ್ ಅಂತ ನೀವೇನಾದ್ರು ತೋರಿಸ್ಕೊಂಡ್ರೆ, ಬಟ್ ನೀವು ಭಾಳ ಸ್ಟ್ರಾಂಗ್ ಅದಿರಿ ಒಂದು ಜೀವನದಾಗ, ಅದು ನೀವು ಮರೆತು ಬಿಟ್ಟಿರಿ ಅನ್ನಿಸ್ತೈತಿ ಅಂತ ಅವ್ರಿಗೆ ಅನಿಸ್ತೈತಿ. ಪರಿಸ್ಥಿತಿಗಳಿಂದ ನೀವು ಅಂದರೆ ನನಗೆ ಆಗಂಗಿಲ್ಲ ಇದು ಅಂತ ನೀವು ಅಂದ್ಕೊಂಡಿರಬಹುದು. ನನ್ನ ಕೈಯಿಂದ ಇದನ್ನ ಆಗಂಗಿಲ್ಲ, ದಿಸ್ ಈಸ್ ನಾಟ್ ಪಾಸಿಬಲ್ ಫಾರ್ ಮೀ ಅಂತ ನೀವು ಅಂದ್ಕೊಂಡಿದ್ರಿ ಅಂದ್ರೆ ಅದು ನೀವು ಹಂಗಲ್ಲ. ಅದು ಆ್ಯಕ್ಚುಲಿ ನೀವು ಭಾಳನ ಸ್ಟ್ರಾಂಗ್ ಅದಿರಿ. ನಿಮ್ಮೊಳಗೆ ನೀವು ಅದನ್ನು ಅರಿವು ಮೂಡ್ಕೊಂಡಿಲ್ಲ. ಆಗದು ಹನುಮಪ್ಪಗೆ ಸಣ್ಣವಿದ್ದಾಗ ಎಲ್ಲಿ ಬೇಕಾರೆ ಹಂಗೆ ಹಾರ್ತಿದ್ದಂತೆ. ಎಲ್ಲ ಮಾಡಿದ್ಮೇಲೆ ಅವಾಗ ಶಾಪ ಕೊಟ್ರಲ್ಲ, ನಿನಗೆ ಒಂದು ನೆಸರಿ ಬಂದು ನಿನಗೆ ಯಾರಾದರೂ ನಿನ್ನ ಶಕ್ತಿನ ನೆನಪಿಸೋ ಮಟ್ಟನೇ ನಿನಗೆ ನಿನ್ನ ಶಕ್ತಿಗಳು ನೆನಪು ಆಗಬಾರ್ದು. ಹಂಗೆ ನಿಮಗಾಗಿ ಯಾರಾದ್ರೂ ನಿಮ್ಗೆ ಬಂದು ಯಾರು ರಿಲ್ಯಾಕ್ಸ್ ಮಾಡೋ ಮಟ್ಟ ನೀವು ನಿಮ್ಮ ಸ್ಟ್ರೆಂತನ್ನ ನೀವು
ರಿಯಲೈಸ್ ಮಾಡ್ಕೊಳಂಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅದಿರಿ. ನಿಮ್ಮ ಜೀವನ ಒಳಗೆ ಭಾಳ ಅಪ್ಸ್ ಆ್ಯಂಡ್ ಡೌನ್ ಆಗ್ಯಾವು. ಸಡನ್ನಾಗಿ ನನ್ನ ಲಾಸಸ್ ಆಗ್ಯಾವು, ಸಡನ್ನಾಗಿ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಸಣ್ಣದು ಪುಟ್ಟದು, ಬಟ್ ಅದು ನಿಮ್ಮ ಜೀವನ ಮೇಲೆ ಭಾಳ ಇಂಪ್ಯಾಕ್ಟ್ ಆಗೈತಿ. ಈ ರಿಲೇಷನ್ಶಿಪ್ ಮೇಲೆ ಭಾಳ ಇಂಪ್ಯಾಕ್ಟ್ ಆಗೈತಿದೆ. ಹಾಗಾಗಿನೂ ನೀವು ನಿಮ್ಮ ತನನ ನೀವು ಮರ್ತಿರ್ಬೋದು. ಜೀವನದಾಗ ಭಾಳ ಕಷ್ಟಪಟ್ಟಿರಿ, ಬಟ್ ಏನೇ ಕಷ್ಟಪಟ್ರೂ ಅದಕ್ಕೊಂದು ಎದ್ದು ನಿಂತು ಅಂದರೆ ನೀವು ಅದಕ್ಕೆ ಮತ್ತೆ ಸಕ್ಸಸ್ ಆಗಿರಿ. ಜೀವನೊಳಗೆ ಅವಕಾಶಗಳನ್ನು ನೀವು ಒಂದು ಲಾಂಗ್ ಟರ್ಮಿಗೆ ಅಂದರೆ ಜೀವನಕ್ಕೆ ನಾ ಇಲ್ಲಿಂದ ಒಂದು 10 ವರ್ಷ ಆದಮೇಲೆ ಇದ್ರಾಗ ಹೋದ್ರೆ ಹೆಂಗಿರ್ತಾನೆ ಅಂಥ ವ್ಯಕ್ತಿತ್ವ ನಿಮ್ದು. ಲಾಂಗ್ ಟರ್ಮ್ ವಿಚಾರ ಮಾಡ್ತೀರಿ ಯಾವಾಗಲೂ ನೀವು. ಸಣ್ಣದು ಇವತ್ತಿಂದ ಅಂದರೆ ಕ್ಷಣಿಕ ಖುಷಿಗೆ, ಕ್ಷಣಿಕದ ಒಂದು ಸಕ್ಸಸ್ಸಿಗೆ ಇಲ್ಲ. ನನಗೆ ಲಾಂಗ್ ಟರ್ಮ್, ನನಗೊಂದು ಸಕ್ಸಸ್ ಆಗ್ಬೇಕು ಜೀವನದಾಗ, ಇದು ಇರ್ಬೇಕು ರಿಲೇಷನ್ಶಿಪ್, ನನಗೆ ಲಾಂಗ್ ಟರ್ಮ್ಗೆ ಇರಬೇಕಿದೆ, 4 ದಿನದ್ದು ಇರಬಾರ್ದು. ಹಿಂಗೆ ಬಂದೆ ಹಿಂಗೆ ಹೋದೆ ಬೇಕಾಗಿಲ್ಲ ನಿಮ್ಗೆ. ಹಂಗೆ ನೀವು ಸ್ಟ್ರಾಂಗ್ ಅದಿರಿ. ಬಟ್ ನಿಮ್ಮ ವ್ಯಕ್ತಿಗೆ ಅನ್ಸಿರ್ಬೇಕು ಫಸ್ಟಿಗೆ ನೀವು ಹಂಗೆ ಅದಿರಿ ಅಂತಂದು. ಅಂದರೆ ದಿಸ್ ಈಸ್ ಫಾರ್ ಜಸ್ಟ್ ಶಾರ್ಟ್ ಟರ್ಮ್ ನಿಮ್ಮ ರಿಲೇಷನ್ಶಿಪ್ ಅಂತ ಅವರಿಗೂ ಒಂದು ಫೀಲ್ ಆಗಿರ್ಬೋದು. ಯಾಕಂದ್ರೆ ನೀವಿರೋದು ಒಂದು ಸಾಫ್ಟ್ ನೇಚರಿಗೆ. ಬಟ್ ಈಗ ಅವ್ರಿಗೆ ಅನಿಸುತ್ತೆ ಯು ಆರ್ ವೆರಿ ಸ್ಟ್ರಾಂಗ್ ಪರ್ಸನ್. ಎಲ್ಲದ್ರಾಗೂ ಸ್ಟ್ರಾಂಗ್ ಪರ್ಸನ್ ಅಂದ್ರೆ ಹಿಂಗೆ ಫಿಸಿಕಲಿ ಸ್ಟ್ರಾಂಗ್ ಅಂತಲ್ಲ, ಮೆಂಟಲಿ ಸ್ಟ್ರಾಂಗ್, ಜೀವನದಾಗ ಕಷ್ಟ ಬಂದಿದ್ದು ಎದುರಿಸೋಕೆ ಸ್ಟ್ರಾಂಗ್, ಬ್ಯೂಟಿಫುಲ್ ಅಟ್ ಹಾರ್ಟ್. ನೀವು ಭಾಳ ಅಂದ್ರೆ ಭಾಳ ಒಂದು ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿ, ಹೃದಯವಂತ ವ್ಯಕ್ತಿ. ನೀವು ನೋಡೋಕೆ ಭಾಳ ಸಾಫ್ಟ್ ಅಂದರೆ ಚಂದ ಅದಿರಿ. ನೀವು ನೋಡೋಕೆ ಹೆಂಗೆ ಚಂದ ಇದ್ದೀರಿ ಹಂಗೆ ನಿಮ್ಮ ಮನಸ್ಸನ್ನು ಅಷ್ಟು ಚಂದ ಐತಿಲ್ಲ. ತಾಯಿ ಹೃದಯ, ತಾಯಿ ಮನಸ್ಸು ಕರಳಿರೋಂಥದ್ದು ಒಂದು ನಿಮ್ಮದು ವ್ಯಕ್ತಿತ್ವ ಅಂತೀರಿ. ಯಾಕೆ ಸ್ಟ್ರಾಂಗ್ ಅದಿರಿ ಅಂದ್ರೆ ರಫ್ ಆ್ಯಂಡ್ ಟಫ್ ಇರ್ತದಿಂದ ತೆಂಗಿನಕಾಯಿ ಇದ್ದಂಗೆ. ಮ್ಯಾಲೆ ನೋಡೋಕೆ ಎಷ್ಟು ಹಾರ್ಡ್ ಇರ್ತೈತಿ, ಒಳಗೆ ಹೆಂಗೆ ನರಮ್ ಸಾಫ್ಟ್ ಇರ್ತೈತಲ್ಲ ಕೊಬ್ಬರಿ ಹಂಗೆ. ಎಮೋಷ್ನಲ್ ಪರ್ಸನ್ ಅದಿರಿ, ಸ್ಟ್ರಾಂಗ್ ಇದ್ರೂ ಏನೇ ಪರಿಸ್ಥಿತಿ ಬಂದ್ರೂ ಖುಷಿಯಾಗಿರ್ಬೇಕಂತ ನಿಮಗೆ ಗೊತ್ತೈತಿ. ಯು ಆರ್ ಅ ಫೈಟರ್. ಬಂದಿದ್ದ ಅಪಾರ್ಚುನಿಟೀಸ್ನ ನೀವು ಪಾಸಿಟಿವ್ ಆಗಿ ಒಳಗೆ ತೊಗೊಂಡು ಅದನ್ನು ನಾ ಹೆಂಗೆ ಒಂದು ಹೊಸದು ಕ್ರಿಯೇಟ್ ಮಾಡ್ಕೋಬೋದು. ಇದು ಅಪಾರ್ಚುನಿಟಿ ಬಂದು ನನಗೆ ಒಂದು ಕಷ್ಟ ಬಂತೀಗ, ಕಷ್ಟದಿಂದ ನಾ ಏನು ಕಲಿತೆ, ಅದರಿಂದ ನಾ ಏನು ಮುಂದೆ ನನ್ನ ಜೀವನಕ್ಕೆ ಏನು ಉಪಯೋಗ ಮಾಡ್ಕೋಬೋದು. ಅದು ಒಂದು ಇದನ್ನು ಹೇಳ್ತಾರಲ್ಲ ಗಾದೆ ಮಾತು, ನಮ್ಮ ಹತ್ರ ಕಲ್ಲು ಎಸ್ದಾಗ ವಾಪಸ್ ಎಸಿಬೇಕು ಅಥವಾ ನೋವು ಮಾಡ್ಕೊಂಡು ಕುಂದಿರ್ಬೇಕು, ಅಥವಾ ಬಂದಿದ್ದ ಕಲ್ಲಿಂದ ನಾವು ಮನೆ ಕಟ್ಕೋಬೇಕು, ಗಾಡಿ ಕಟ್ಕೋಬೇಕು, ಅದನ್ನು ಉಪಯೋಗಿಸ್ಕೋಬೇಕು ನಮ್ಮ ಜೀವನಕ್ಕಂತ ಒಂದು ಫಿಲಾಸಫಿ ಹೇಳ್ತಾರಲ್ಲ. ಹಂಗೆ ನೀವು ಏನೇ ಕಷ್ಟ ಬಂದರೂ, ಏನೇ ನೆಗೆಟಿವ್ ಥಾಟ್ಸ್ ಬಂದ್ರೂ ಜೀವನದಾಗ ಹೆದರ್ಲಾರ್ದಂಗೆ, ಯಾರೇ ನಿಮ್ಮನ್ನು ಎಷ್ಟೇ ನಿಮ್ಮನ್ನು ಟ್ರಿಗರ್ ಮಾಡಿ ಏನೇ ಬೈದ್ರು, ನಿಮ್ಮನ್ನು ಬೀಳ್ಸಕ್ಕೆ ನೋಡಿದ್ರೆ, ಬೀಳ್ಸೋದು ನಿಜವಾಗ್ಲೂ ಬೀಳೋದಲ್ಲ, ಜೀವನದಾಗ ನಿಮ್ದು ಹಿಂದೆ ಏಟು ಹಾಕಂಗೆ ಮಾಡಿದ್ರೆ ಅಂದ್ರೆ ನೆಗೆಟಿವ್ ಎನರ್ಜಿ ಹಾಕಕ್ಕೆ ಮಾಡಿದ್ರೆ. ಬಟ್ ಇಲ್ಲ, ಅದನ್ನ ಇವ್ರು ಏನೇ ಹಾಕಿದ್ರು ನೀವು ಅದನ್ನು ಪಾಸಿಟಿವ್ ಆಗಿ ಅದನ್ನು ಸುಂದರವಾಗೇ ತೊಗೊಂಡು ಅದನ್ನು ನಿಮ್ಮ ಜೀವನನ ಸುಂದರವಾಗಿ ಮಾಡ್ಕೊತೀರಿ. ಸೊ ಯು ಆರ್ ಆಲ್ವೇಸ್ ಹ್ಯಾಪಿ ಫ್ರಮ್ ಇದನ್ನು ನೆಮ್ಮದಿಯಿಂದ ಇರ್ತಾರಂತಾರಲ್ಲ ಹಂಗದ್ರಿ. ಕಷ್ಟ ಇರ್ತಾವೆ ಜೀವನದಾಗ, ಕಷ್ಟ ಇದ್ದೇ ಇರ್ತಾವೆ. ಬಟ್ ಹಂಗಂದು ನಮ್ಮ ನಕ್ಕೊಂತಿರೋದು ತಪ್ಪಕ್ಕೆ ಬರ್ತೈತೆ ಇಲ್ಲ. ಯಾಕಂದ್ರೆ ನಿಮ್ಮ ಜೀವನದಾಗ ಭಾಳ ಅಂದ್ರೆ ಭಾಳ ಕಷ್ಟ ಒಂದು ಟೈಮ್ ಒಳಗೆ ನೀವು ಅಂದ್ಕೊಂಡು ನಿಮ್ಮ ಜೀವನದಾಗ ಆಗಿರ್ಬೋದು. ನನ್ನ ವ್ಯೂವರ್ಸಿನ ಜೀವನದಾಗ ಇಲ್ಲೇ ಅವ್ರಿಗೆ ಅನಿಸ್ತೈತಿ, ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇದ್ದಿದ್ದೆಲ್ಲ ಇದೆ. ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಒಂದು ಟೈಮ್ನಾಗ ನೀವೆಲ್ಲನೂ ಕಳ್ಕೊಂಡಿರ್ಬೋದು. ನೀವು ನಂಬದಂಥವ್ರು ನಿಮ್ಮನ್ನು ಹೊರಗೆ ದೊಡ್ಡಿರ್ಬೋದು, ಈ ವ್ಯಕ್ತಿನೂ ನಿಮ್ಮನ್ನು ಹೊರಗೆ ದೊಡ್ಡಿರ್ಬೋದು, ಈ ವ್ಯಕ್ತಿನೂ ನಿಮ್ಮನ್ನು ಅವ್ರ ಮನಸ್ಸಿಂದ, ಮನೆಯಿಂದ, ಅವ್ರ ಜೀವನನೂ ಹೊರಗೆ ಹಾಕಿರ್ಬೋದು. ಸೊ ಈಗ ಅವರಿಗೆ ಕಾಣ್ತಾ ಐತಿ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ ಅಂದ್ರೆ, ಸೊ ಅಲ್ಲಿ ನಿಮ್ಗೊಂದು ಇನ್ಸಿಡೆಂಟ್ ಆಗಿದ್ದರಿಂದ ನೀವೇನು ಸ್ಟ್ರಾಂಗ್ ಅದಿರಿ. ನಿಮ್ಮೊಳಗೆ ನೀವು ಹೆಂಗೆ ನೀವು ಗಟ್ಟಿ ಹಾಕ್ಕೊಂಡು ಬಂದ್ರಿ. ಫಸ್ಟಿಗೆ ಅವ್ರು ನೋಡಿದಾಗ ನಿಮ್ಮ ವ್ಯಕ್ತಿತ್ವ ಅರ್ಥ ಆಗಲಿಲ್ಲ ಅವರಿಗೆ. ಸೊ ಈಗಿದು ಅರ್ಥ ಆಗ್ತೈತಿ ಹೌ ಸ್ಟ್ರಾಂಗ್ ಆ್ಯಂಡ್ ಬ್ಯೂಟಿಫುಲ್ ಯು ಆರ್. ದಿಸ್ ಈಸ್ ಗುಡ್, ಆ್ಯಕ್ಚುಲಿ ಗುಡ್. ನೆಕ್ಸ್ಟ್ 48 hours ಒಳಗೆ ಇಷ್ಟೆಲ್ಲ ನಿಮ್ಮ ವ್ಯಕ್ತಿ ತಲೆ ಒಳಗೆ ಬಂದು ಹೋಗ್ತಾವೆ, ಯೋಚನೆಗಳು ಬಂದು ಹೋಗ್ತಾವೆ.
ಸೊ ಹಾಗಾಗಿನೂ ಮೋಸ್ಟ್ಲಿ ನೀವು ಅನ್ಕೋಬೋದು ನಿಮ್ಮನ್ನು ಬಿಟ್ಟು ಹೋಗಿದ್ರೆ ನಿಮ್ಮನ್ನ ದೂರ ಇದ್ರೆ ಈ ಸೈಲೆನ್ಸ್ ಝೋನಿಂದನೇ ಅವ್ರಿಗೆ ನಿಮ್ಮ ಜೊತೆಗೆ ಮಾತಾಡ್ಸ್ಬೇಕಂದಾಗ ಅಥವಾ ನಿಮ್ಮ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಬರ್ಬೇಕಂದಾಗ ಒಂದು ಹೆಜ್ಜೆ ಹಿಂದಿಡ್ತಾರೆ ಅವರು. ಯಾಕಂದ್ರೆ ಭಾಳ ಮೆಚೂರ್ಡ್ ಅದಿರಿ ನೀವು ಇಲ್ಲೇ ಸ್ಪಿರಿಚುವಲ್ ಆಗಿ ಥಿಂಕ್ ಮಾಡಿರೋದಿರಿ ಅಂತ ಅವ್ರಿಗೆ ಎಲ್ಲ ಈಗ ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದಲ್ಲ. ಯಾಕಂದ್ರೆ ಒಬ್ರು ಕಮೆಂಟ್ ಮಾಡಿರಿ ಅಲ್ಲಿ ಏನೈತೆ ಅದನ್ನ ಹೇಳ್ರಿ, ಏನೇನೋ ಹೇಳಕತ್ತೀರಿ, ನಾ ಏನೇನೋ ಹೇಳಂಗಿಲ್ಲ, ಇದ್ರ ಬಂದಿದ್ದು ಅಷ್ಟೇ ಹೇಳಕ್ಕೆ ನಂದು ನಾನು ಊಹೆ ಮಾಡ್ಕೊಂಡು ಕುಂದ್ರಾಕಿದೆ, ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲಲ್ಲ ಇದೆ. ಕಾರ್ಡೊಳಗೆ ಏನು ಬಂದೈತೆ ಅದನ್ನ ಹೇಳ್ಬೇಕು ನಾನು. ಸೊ ಒಂದೊಂದ್ಸಲ ಕಾರ್ಡ್ ಹೆಂಗೆ ಬರ್ತಾವ ಅಂದ್ರೆ ಭಾಳ ಖುಷಿ ಆಕತಿ, ಅದನ್ನ ಸ್ವಲ್ಪ ಜಾಸ್ತಿ ಹೇಳ್ತಾನೆ ಅಷ್ಟೆ. ಸೊ ಈಗೀಗ ನೀವು ನಿಮ್ಮ ಇಂಟ್ಯೂಷನ್ಸ ಫಾಲೋ ಮಾಡಾಕತ್ತೀರಿ. ಅವಾಗ ಇನ್ನೊಬ್ರು ಯಾರೋ ಹೇಳಿದರೆ ಹೌದನ್ನ ಬಿಡಂತ ಅಡ್ಜಸ್ಟ್ ಹಾಕಿದ್ರೆ ಅನಿಸ್ತೈತಿ. ಸೊ ಈಗಿಲ್ಲ, ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಾಗೈತಿ, ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತಾವೆ ಅದನ್ನ ನೀವು ಫಾಲೋ ಮಾಡ್ತಿದ್ದೀರಿ. ಸೊ ಹಾಗಾಗಿ ನೀವು ಇನ್ನೂ ಸ್ವಲ್ಪ ಬ್ಯೂಟಿಫುಲ್ ಆಗಕತ್ತೀರಿ. ನೋಡ್ರ ಕಣ್ಣಿಗೆ ಐತಲ್ಲ ನಿಮ್ಮ ವ್ಯಕ್ತಿ ಕಣ್ಣಿಗೆ ನೀವು ಇನ್ನೂ ಸುಂದರವಾಗಿ ಕಾಣ್ತಿದ್ದೀರಿ, ಸೆಲ್ಫ್ ಡಿಪೆಂಡೆಂಟ್ ಆಗ್ತಿದ್ದೀರಿ. ಸಿ ಇನ್ನರ್ ವಾಯ್ಸ್, ಕ್ರಿಯೇಟಿವಿಟಿ ಇವೆಲ್ಲ ಭಾಳ ಒಂಥರ ಸ್ಟ್ರೆಂತ್ ಹೇಳುವಂಥ ಕಾರ್ಡ್ಸ್ ಇವು. ಸೊ ನೆಕ್ಸ್ಟು 48 hours ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ಸೊ ಇದು ನೀವು ಮೊದಲೇನೋ ಗೊತ್ತಿದ್ರೆ ನಾವು ನಮ್ಮ ಹಿಂದಿನ ಜನ್ಮದಾಗ ಏನೋ ನಮ್ಗಿಬ್ರಿಗೆ ಒಂದು ನಂಟಿತ್ತನ ಅಂತ ಅವರಿಗೆ ಅನ್ನಿಸ್ಬಹುದು. ಅದೇ ನಿಮ್ದು ಯಾರು ರಿಲೇಷನ್ಶಿಪ್ಪರ್ ಆಗಿರಲಿ ಅವ್ರಿಗೆ ಹಂಗೆ ಅನ್ನಿಸ್ಬೋದು. ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಕೆಲವೊಂದು ವಿಷಯಗಳನ್ನು ಸರಿ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂದಾಗ ನಿಮ್ಮಿಬ್ಬರ ಮಧ್ಯೆಗಳು, ಸೊ ಅದನ್ನು ನಾವು ಟೈಮ್ ಹೀಲ್ ಮಾಡಲಿ ಅಂತನೂ ಅವರು ನ್ಯಾಚುರಲಾಗಿ ಎಲ್ಲನೂ ಅನ್ಫೋಲ್ಡ್ ಆಗಲಿ ಒಂದೊಂದು ಅಂತಲೂ ಅವರು ಕಾಯಬಹುದು. ಯಾಕಂದ್ರೆ ಆಗಲೇ ಹೇಳಿದೆ ನಾನು, ನಿಮ್ಮ ಜೊತೆಗೆ ಈಗ ಮಾತಾಡಬೇಕು, ಒಂದು ಸ್ಟೆಪ್ ತೊಗೋಬೇಕಂದಾಗ ಅವರಿಗೆ ಒಂದು ಈಗ ಅಂದ್ರೆ ಒಂದು ನಿಮಿಷ ಯೋಚನೆ ಮಾಡ್ಬೇಕಾಗೈತೆ ಅವ್ರಿಗೆ. ಅವಾಗಿನ ಹಂಗಲ್ಲ ನೀವೀಗ ಹಂಗೆ. ಸೊ ನಿಮ್ಮ ಬಗ್ಗೆ ನಿಮ್ಗೆ ಅವ್ರಿಗೆ ಅನಿಸ್ತತಿ. ಸೊ ನೀವು ಸ್ವಲ್ಪ ಲೆಟ್ ಗೋ ಅದನ್ನ ಹಳೇದೆಲ್ಲ ಮರ್ತ್ಕೊಂಡು ಸ್ವಲ್ಪ ಅದನ್ನು ಬಿಟ್ರೆ ಅಂದ್ರೆ ಸ್ವಲ್ಪ ಓಪನ್ ಹಾರ್ಟ್ ಆಗಿ, ಅಂದರೆ ನೀವು ಹಾರ್ಟಿಂದ ಓಪನ್ ಆಗಿ ಅವ್ರು ಏನು ಎನರ್ಜಿ ಕೊಡ್ತಾರೆ ಅದನ್ನು ರಿಸೀವ್ ಮಾಡ್ಕೋಬೇಕು ನೀವು ಅಂತ ಅವ್ರಿಗೆ ಅನಿಸ್ತತಿ. ಸಿ ಭಾಳ ಜನರಿಗಿಲ್ಲೇ ನಿಮ್ಮ ರಿಲೇಷನ್ಶಿಪ್ ಒಳಗೆ ಮಕ್ಕಳದಾರ ನೋಡ್ರಿ, ಅಲ್ಲಿ ನಿಮ್ಮ ಮಕ್ಕಳ ಇನ್ವಾಲ್ವ್ಮೆಂಟ್ ಐತಿ ಈ ರಿಲೇಷನ್ಶಿಪ್ ಒಳಗೆ. ನೋಡ್ರಿ ಯಾರ್ಯಾರಿಗೆ ಬಂದಿರ್ತದೆ. ಸೊ ಪ್ಯಾಷನ್, ಸೊ ಆಗೇನು ಹೇಳ್ತಿದಾರ, ಲೆಟ್ ಗೋ ಮಾಡ್ರಿ. ನಿಮ್ಮ ಜೀವನ ನ್ಯೂ ಪರ್ಸನ್ ಆಗಿ ಬರ್ಬೇಕಂತಲೇ ಯೋಚನೆ ಮಾಡ್ತಿದಾರ ಅವರು. ಹೊಸ ಒಂದು ವ್ಯಕ್ತಿಯಾಗಿ ಅವರು ಒಂದು, ಯಾಕಂದ್ರೆ ನೀವು ಭಾಳ ಚೇಂಜ್ ಆಗಿರಿ, ನೀವು ಹೊಸ ವ್ಯಕ್ತಿ ಆಗಿಬಿಟ್ಟಿರಿ. ಮತ್ತು ಒಂದು ರೊಮ್ಯಾಂಟಿಕ್ ಆಗಿ ನಿಮ್ಮ ಜೊತೆಗೆ ಒಂದು ರಿಲೇಷನ್ಶಿಪ್, ಒಂದು ಒಳ್ಳೆ ಬಾಂಧವ್ಯ ರೊಮ್ಯಾಂಟಿಕ್ ಅಂತಂದ್ರೆ. ಸೊ ನೀವು ಅದಕ್ಕೆ ಓಪನ್ ಅಪ್ ಆಗ್ರಿ ಅಂತ ಅವರು ಅವ್ರಿಗೆ ಅನ್ಕೊಳಕತ್ತಾರ. ಸೊ ಬಂದು ಕೇಳಿದ್ರು ಕೇಳ್ಬೋದು ನಿಮಗಿಲ್ಲ ಅವರು. ಸೊ 2, 3 ಅಗೇನ್ ವಿಚ್ ನಂಬರ್ 6, 8 and 2. 8 ದಿನ, 1 ವಾರ, ಮ್ಯಾಕ್ಸಿಮಮ್ 10 days ಒಳಗೆ ನಿಮ್ಮನ್ನ ಅವ್ರು ಅಪ್ರೋಚ್ ಮಾಡ್ಬೋದು. ನೋಡ್ರಿ ನೀವು ಯಾರು ಮಾತಾಡಿಲ್ಲ ಗೀತಾಡಿಲ್ಲ, ಇನ್ನೊಂದು ಸಲ ನಾವು ಇದನ್ನು ಚೆನ್ನಾಗಿ ಬಾಂಡಿಂಗು ಮತ್ತು ಸರಿ ಮಾಡ್ಕೋಬಹುದು ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ಈಗ. ಬಟ್ ನೀವು ಅದನ್ನು ಹೆಂಗೆ ತೊಗೊತೀರಿ ಅಂತಲೂ ಅವರಿಗೆ ಭಯ ಐತಿ. ಓಕೆ, ಸೊ ನೆಕ್ಸ್ಟ್ 48 hours ಒಳಗೆ ನಿಮ್ಮ ವ್ಯಕ್ತಿ ನಿಮ್ಗೆ ಬಗ್ಗೆ ಏನು ಯೋಚನೆ ಮಾಡ್ತಿದಾರಂತ ಇಲ್ಲೇ ಗೊತ್ತಾತ ಅನ್ಕೊತಾನೆ. ಸೊ ಇಲ್ಲಿಗೆ ರೀಡಿಂಗನ್ನು ಮುಗಿಸೋಣಂತ. ಸೊ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಪ್ಯಾಷನ್ ಅಂತ ನೀವು ಇಲ್ಲಿ ಇದನ್ನು ಮಾಡ್ಕೋಬೋದು, ಕ್ಲೇಮ್ ಮಾಡ್ಕೋಬೋದು. ಕ್ರಿಯೇಟಿವಿಟಿ, ಇನ್ನರ್ ವಾಯ್ಸ್, ನ್ಯೂ ಲವ್. ಓಕೆ, ಮತ್ತು ನೋಡಿರಿ ನಿಮ್ಗೆ ಏನು ಚಲೋ ಅನಿಸ್ತೈತಿ, ನನ್ನ ಜೀವನಕ್ಕೆ ಇದು ಬೇಕು ಅಂದಿದ್ದನ್ನ ನೀವು
ಕ್ಲೇಮ್ ಮಾಡ್ಕೊಳ್ರಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮ್ದಾದಂಥ ಸ್ಪೇಸ್. ನಿಮಗಿಲ್ಲಿ ಕನ್ನಡ ಒಳಗೆ ನಿಮ್ಗೆ ರೀಡಿಂಗ್ ಸಿಗ್ತದವು, ರಿಲೇಷನ್ಶಿಪ್ ರೀಡಿಂಗ್ ಸಿಗ್ತದವು, ಇಲ್ಲಿ ಹೀಲಿಂಗ್ ರೀಡಿಂಗ್ಸ್, ಡೈಲಿ ರೀಡಿಂಗ್ಸ್. ಸೊ ಇನ್ನೂ ಭಾಳ ಏನೋ ಸಿಗ್ತದವು ಇಲ್ಲಿ. ಸೊ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಮ ಜೀವನನ ಅಪ್ಡೇಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತಾನೆ. ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಸೊ ನಾಳೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ, ಹೊಸ ರೀಡಿಂಗ್ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.